ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ನಿನ್ನೆಯ ಮನೆ ಕೆಲಸಗಳನ್ನೆಲ್ಲ ಮಾಡಿದ್ದೀರಲ್ಲ? ನಿನ್ನೆ ಪದ್ಯವನ್ನು ನಿಮಗೆ ಹಾಡಲು ಹೇಳಿದ್ದೆ ಅಲ್ವಾ? ಕರಡಿ ಪಾಯಸ ಮಾಡಿದ್ದು ಹೇಗೆ ಅನ್ನುವಂತಹ ಪದ್ಯವನ್ನು ನೀವೇ ಹಾಡಬೇಕು ಅಂತ ಹೇಳಿದ್ದೆ. ಹಾಡಿದ್ದೀರಲ್ಲ ಎಲ್ಲರೂ? ಗುಡ್. ಕೆಲವರು ಹಾಡಿದಂತಹ ಪದ್ಯಗಳು ಇಲ್ಲಿದೆ, ನೋಡಿ. ಒಲೆಯಲ್ಲಿ ನೀರನ್ನು ಇಟ್ಟಿತು ಕರಡಿ, ಬೆಂಕಿಯ ಉರಿಸಿತು ಕಟ್ಟಿಗೆ ಹರಡಿ. ಒಲೆಯಲ್ಲಿ ನೀರನ್ನು ಇಟ್ಟಿತು ಕರಡಿ, ಬೆಂಕಿಯ ಉರಿಸಿತು ಕಟ್ಟಿಗೆ ಹರಡಿ. ಬೇಳೆಯ ತೊಳೆದು ಪಾತ್ರೆಗೆ ಸುರಿದು, ಬೇಳೆಯ ತೊಳೆದು ಪಾತ್ರೆಗೆ ಸುರಿದು, ಮುಚ್ಚಲು ತಟ್ಟೆಯ ತಂದಿತು ಹುಡುಕಿ. ನನ್ನ ಹೆಸರು ಪೃಥ್ವಿ, ಕನ್ನಡ 1ನೇ ತರಗತಿಯಲ್ಲಿ ಕಲಿತಾ ಇದ್ದೇನೆ. ಒಲೆಯಲ್ಲಿ ನೀರನ್ನು ಇಟ್ಟಿತು ಕರಡಿ, ಬೆಂಕಿಯ ಉರಿಸಿತು ಕಟ್ಟಿಗೆ ಹರಡಿ. ಕಟ್ಟಿಗೆ ಹರಡಿ ಬೇಳೆಯ ತೊಳೆದು, ಬೇಳೆಯ ತೊಳೆದು ಪಾತ್ರೆಗೆ ಸುರಿದು, ಬೇಳೆಯ ತೊಳೆದು ಪಾತ್ರೆಗೆ. ಎಲ್ಲರೂ ಪದ್ಯವನ್ನು ಬಹಳ ಚಂದವಾಗಿ ಹಾಡಿದ್ದೀರಿ, ಹೌದಲ್ವಾ? ಮನೆಯಲ್ಲಿ ಎಲ್ಲರೂ ಹಾಡಿರಬಹುದು, ಅಧ್ಯಾಪಕರಿಗೆ ತೋರಿಸಿರಬಹುದು. ಇನ್ನೊಮ್ಮೆ ಪದ್ಯ ಹಾಡುವುದು ಹೇಗೆ ಅನ್ನುವುದನ್ನು ನೋಡಿ. ಒಲೆಯಲ್ಲಿ ನೀರನ್ನು ಇಟ್ಟಿತು ಕರಡಿ, ಬೆಂಕಿಯ ಉರಿಸಿತು ಕಟ್ಟಿಗೆ ಹರಡಿ. ಬೇಳೆಯ ತೊಳೆದು ಪಾತ್ರೆಗೆ ಸುರಿದು, ಮುಚ್ಚಲು ತಟ್ಟೆಯ ತಂದಿತು ಹುಡುಕಿ. ಬೇಳೆಯು ಬೇಯಲು ಬೆಲ್ಲವ ಹಾಕಿ, ಕಾಯಿಯ ಹಾಲನ್ನು ಮೆಲ್ಲನೆ ಸುರಿದು, ಗೋಡಂಬಿ ದ್ರಾಕ್ಷೆಯ ತುಪ್ಪದಿ ಹುರಿದು, ಸೇರಲು ಪಾಯಸ ಘಮ ಘಮವು, ಸೇರಲು ಪಾಯಸ ಘಮ ಘಮವು. ಸರಿ ಮಕ್ಕಳೇ, ಚಿಕ್ಕಣ್ಣ ಕತ್ತೆ ಮತ್ತು ಸಿಂಗಾರಿ ಕತ್ತೆಯ ಮದುವೆಯ ಸಡಗರದ ಸಮಯ ಅಲ್ವಾ ಈಗ? ಅಲ್ಲಿ ಕರಡಿ ಪಾಯಸ ಮಾಡಲು ಹೊರಟಿದೆ. ಯಾವ ಪಾಯಸ? ಕಡಲೆಬೇಳೆಯ ಪಾಯಸ ಅಲ್ವಾ? ಬಹಳ ಖುಷಿಯಿಂದ ಕರಡಿ ಪಾಯಸ ಮಾಡಿದೆ. ನೀವು ಕೂಡ ವಿವಿಧ ರೀತಿಯ ಪಾಯಸಗಳ ಹೆಸರನ್ನು ನಿಮ್ಮ ಬರೆಯುವ ಪುಸ್ತಕದಲ್ಲಿ ಬರೆದಿದ್ದೀರಲ್ವಾ? ಇನ್ನೊಮ್ಮೆ ಪಾಠ ಪುಸ್ತಕವನ್ನು ನೀವು ನೋಡಿ. ಪಾಠ ಪುಸ್ತಕದ ಈ ಪುಟವನ್ನು ನೋಡಿ. ಅಲ್ಲಿ ಒಂದೊಂದೇ ಅಕ್ಷರಗಳು ಬರೆದಿರುವಂಥದ್ದು. ನೀವು ಬೇರೆ ಅಕ್ಷರಗಳನ್ನು ಸೇರಿಸಿ ಪದವನ್ನು ಪೂರ್ತಿಗೊಳಿಸಬೇಕು. ಆ ಪದಗಳು ಪದ್ಯದಲ್ಲಿ ಇದೆ. ಇರುವಂತಹ ಅಕ್ಷರಗಳು ಯಾವುದೆಲ್ಲ? ಡಿ, ಆಮೇಲೆ ದು ಅಕ್ಷರ. 2 ಡಿ ಅಕ್ಷರದ ಪದಗಳು ಬರಿಬೇಕು, 2 ದು ಅಕ್ಷರದ ಪದಗಳನ್ನು ಬರಿಬೇಕು. ಪದ್ಯವನ್ನು ನೋಡಿ. ಯಾವುದಾಗಿರ್ಬೋದಾ 2 ಪದಗಳು? ಡಿ ಅಕ್ಷರದ ಪದಗಳು ಹತ್ತಿರವೇ ಇದೆ. ಹೇಳಿ. ಕರಡಿ, ಇನ್ನೊಂದು ಹರಡಿ. ಕರಡಿ, ಹರಡಿ. ಶುರುವಿಗೆ ನೀವು ಕರಡಿ ಅಂತ ಬರೀರಿ. ನೀವು ಬರಿಬೇಕಾದಂತಹ ಅಕ್ಷರಗಳು ಕ ಮತ್ತು ರಾ ಡಿಯಲ್ಲೇ ಇದೆ. ಅದರ ಕೆಳಗೆ ಹರಡಿ. ಬರಿಬೇಕಾದಂತಹ ಅಕ್ಷರಗಳು
ಹ ಮತ್ತು ರ, ಹರಡಿ. ಇನ್ನು ಅದರ ಹತ್ತಿರವೇ ಇರುವಂತಹ ಪದದಲ್ಲಿ ಅಕ್ಷರಗಳು ದು ಇರುವಂಥದ್ದು, 2 ದು ಅಕ್ಷರಗಳು ಇದೆ. ಪದ ಆಗಬೇಕಿದ್ರೆ ನಾವು ಈ ಅಕ್ಷರಗಳನ್ನು ಬೇರೆ ಸೇರಿಸಬೇಕು, ಬೇರೆ ಅಕ್ಷರಗಳನ್ನು ನಾವು ಇಲ್ಲಿ ಸೇರಿಸಬೇಕು. ಯಾವುದು? ಸುರಿದು, ಆಮೇಲೆ ಹುರಿದು. ಸುರಿದು, ಸುರುವಿಗೆ ಸು ಮತ್ತು ರಿ, ದು ಅಲ್ಲೇ ಇದೆ, ಸುರಿದು. ಅದರ ಕೆಳಗೆ ಹುರಿದು. ಈ 4 ಪದಗಳನ್ನು ನೀವು ಪಾಠಪುಸ್ತಕದಲ್ಲಿ ಪೂರ್ತಿಗೊಳಿಸಬೇಕು. ಆಮೇಲೆ ಅಧ್ಯಾಪಕರಿಗೆ ತೋರಿಸಬೇಕು. ಬರಿತೀರಲ್ಲ ಎಲ್ಲರೂ? ಸಿಂಗಾರಿ ಕತ್ತೆ ಮತ್ತು ಚಿಕ್ಕಣ್ಣ ಕತ್ತೆಯ ಮದುವೆಯ ಊಟದಲ್ಲಿ ಏನೆಲ್ಲ ಇತ್ತು? ನೋಡಬೇಕಲ್ಲ, ಮದುವೆ ದಿನ ಔತಣದ ಊಟ ಇರ್ತದೆ. ಹಾಗಾದರೆ ನಮ್ಮ ಚಿಕ್ಕಣ್ಣ ಕತ್ತೆ ಮತ್ತು ಸಿಂಗಾರಿ ಕತ್ತೆಯ ಮದುವೆಯಲ್ಲಿ ಏನೆಲ್ಲ ಆಹಾರ ವಸ್ತುಗಳು ಇತ್ತು ನೋಡೋಣ. ಎಲ್ಲರೂ ಪಾಠಪುಸ್ತಕವನ್ನೊಮ್ಮೆ ಬಿಡಿಸಿ ಸರಿಯಾಗಿ ಗಮನಿಸಿ. ಆಮೇಲೆ ನೀವು ಓದಲು ಇದೆ. ಮದುವೆ ಮುಗಿಯಿತು. ಬಗೆ ಬಗೆಯ ವಸ್ತುಗಳನ್ನು ಬಡಿಸಲು ಸಿದ್ಧಪಡಿಸಿ ಇಟ್ಟರು. ಅಬ್ಬಬ್ಬಾ, ಎಷ್ಟು ಬಗೆ! ಅನ್ನ, ಸಾರು, ಪಲ್ಯ, ಬಾಳೆಹಣ್ಣು, ಪಾಯಸ. ಮಲ್ಲಿಗಿಳಿ ಸಂತೋಷದಿಂದ ಹೇಳಿತು. ಎಲ್ಲರೂ ಊಟಕ್ಕೆ ಕುಳಿತರು. ಸಂತೋಷದಿಂದ ಊಟ ಮಾಡಿದರು. ಇನ್ನೊಮ್ಮೆ ಓದೋಣ. ಗಮನಿಸಿ ಓದುವಾಗ ಆಮೇಲೆ ನೀವು ಓದಬೇಕು. ಮದುವೆ ಮುಗಿಯಿತು. ಬಗೆ ಬಗೆಯ ವಸ್ತುಗಳನ್ನು ಬಡಿಸಲು ಸಿದ್ಧಪಡಿಸಿ ಇಟ್ಟರು. ಅಬ್ಬಬ್ಬಾ, ಎಷ್ಟು ಬಗೆ! ಅನ್ನ, ಸಾರು, ಪಲ್ಯ, ಬಾಳೆಹಣ್ಣು, ಪಾಯಸ. ಮಲ್ಲಿಗಿಳಿ ಸಂತೋಷದಿಂದ ಹೇಳಿತು. ಎಲ್ಲರೂ ಊಟಕ್ಕೆ ಕುಳಿತರು. ಸಂತೋಷದಿಂದ ಊಟ ಮಾಡಿದರು. ಗೊತ್ತಾಯ್ತಲ್ಲ? ಮದುವೆಯ ಊಟಕ್ಕೆ ಏನೆಲ್ಲ ಇತ್ತು? ಮಲ್ಲಿಗಿಳಿಗೆ ಭಾರಿ ಖುಷಿಯಾಗಿದೆ. ಹೇಳಿ, ಮದುವೆಯ ಊಟಕ್ಕೆ ಏನೆಲ್ಲ ಇತ್ತು? ಏನೆಲ್ಲ ಇತ್ತು? ಅನ್ನ, ಸಾರು, ಪಲ್ಯ, ಬಾಳೆಹಣ್ಣು, ಪಾಯಸ. ಅನ್ನ, ಸಾರು, ಪಲ್ಯ, ಬಾಳೆಹಣ್ಣು, ಪಾಯಸ. ಬರೆಯೋ ಪುಸ್ತಕದಲ್ಲಿ ನೀವು ಹೀಗೆ ಇದನ್ನು ಬರೆಯಬೇಕು. ಸಿಂಗಾರಿ ಮದುವೆಯ ಔತಣಕ್ಕೆ ಏನೇನು ಇದ್ದುವು ಅಂತ ಬರೆದು ಅದರ ಕೆಳಗೆ ಅನ್ನ, ಸಾರು, ಪಲ್ಯ, ಬಾಳೆಹಣ್ಣು, ಪಾಯಸ. ಬರೆಯೋ ಪುಸ್ತಕದಲ್ಲಿ ಚಂದ ಮಾಡಿ ಬರೆಯಿರಿ. ಬರೆದ ಮೇಲೆ ಬರೆದದ್ದನ್ನು ಗಟ್ಟಿಯಾಗಿ ಓದಬೇಕು. ಎಲ್ಲರಿಗೂ ತುಂಬ ಸಂತೋಷವಾಯಿತು. ಮದುವೆಯ ಸಂಭ್ರಮ, ಅದರ ಜೊತೆಗೆ ಮದುವೆಯ ಔತಣದ ಊಟವನ್ನು ತಿಂದು ಬಹಳ ಖುಷಿಯಾಯಿತು. ಎಲ್ಲರೂ ಮನೆಗೆ ಹೊರಟರು. ಎಲ್ಲರೂ ಮನೆಗೆ ಹೊರಟರು. ಮಲ್ಲಿಗಿಳಿಗೆ ದಾರಿಯಲ್ಲಿ ಗೆಳತಿ ಶಬಾನ ಎದುರಾದಳು. ಮಲ್ಲಿಗಿಳಿಯೂ ಕೂಡ ಊಟವನ್ನು ಮುಗಿಸಿ ಮನೆಗೆ ಹೊರಟಿತು. ಖುಷಿಯಿಂದ ಹೊರಟಿತು. ಹೋಗುವಾಗ ದಾರಿಯಲ್ಲಿ ಮಲ್ಲಿಗಿಳಿಯ ಗೆಳತಿ ಶಬಾನ ಸಿಕ್ಕಿದಳು. ಅವರಿಬ್ಬರು ಪರಸ್ಪರ ಮಾತನಾಡತೊಡಗಿದರು. ಮಲ್ಲಿಗಿಳಿಯೂ ಶಬಾನಳು. ಅವರು ಏನು ಮಾತನಾಡಿರಬಹುದು ನೋಡೋಣ. ಪಾಠ ಪುಸ್ತಕವನ್ನೊಮ್ಮೆ ನೋಡಿ.
ಶಬಾನ ಮಲ್ಲಿಗಿಳಿಯಲ್ಲಿ ಕೇಳ್ತಾಳೆ. ಶಬಾನ, ಮಲ್ಲಿ ಎಲ್ಲಿಗೆ ಹೋಗಿದ್ದೆ? ಮಲ್ಲಿ ಎಲ್ಲಿಗೆ ಹೋಗಿದ್ದೆ? ಮಲ್ಲಿಗಿಳಿ ಏನು ಹೇಳಿರಬಹುದು? ಮಲ್ಲಿಗಿಳಿ ಎಲ್ಲಿಗೆ ಹೋಗಿದೆ ಹೇಳಿ? ಮದುವೆಗೆ. ಮಲ್ಲಿಗಿಳಿ ಮದುವೆಗೆ ಅಂತ ಹೇಳಿತು. ನೀವು ಪಾಠಪುಸ್ತಕದಲ್ಲಿ ಬರೆಯಬೇಕು, ಮಲ್ಲಿಗಿಳಿಯ ಎದುರಿನಲ್ಲಿ ಮದುವೆಗೆ. ಬರೆದ್ರ ಎಲ್ಲರೂ? ಮದುವೆಗೆ. ಪುನಃ ಶಬಾನ ಕೇಳಿದಳು. ಪುನಃ ಶಬಾನ ಕೇಳಿದಳು, ಯಾರ ಮದುವೆ? ಯಾರ ಮದುವೆ ಹೇಳಿ? ಯಾರ ಮದುವೆಗೆ ಮಲ್ಲಿಗಿಳಿ ಹೋದದ್ದು? ಸಿಂಗಾರಿ ಕತ್ತೆ ಮತ್ತು ಚಿಕ್ಕಣ್ಣ ಕತ್ತೆಯ ಮದುವೆ. ಇನ್ನು ಕೆಳಗೆ ನೀವು ಬರಿಬೇಕು, ಮಲ್ಲಿಗಿಳಿಯ ಎದುರಿನಲ್ಲಿ ಸಿಂಗಾರಿ ಕತ್ತೆ ಮತ್ತು ಚಿಕ್ಕಣ್ಣ ಕತ್ತೆಯ ಮದುವೆ. ಸಿಂಗಾರಿ ಕತ್ತೆ ಮತ್ತು ಚಿಕ್ಕಣ್ಣ ಕತ್ತೆಯ ಮದುವೆ. ಬರೆದ್ರಾ? ಪುನಃ ಶಬಾನ ಕೇಳ್ತಾಳೆ. ಶಬಾನ, ಮದುವೆಯ ಊಟಕ್ಕೆ ಏನೇನು ಇದ್ದುವು? ಮದುವೆಯ ಊಟಕ್ಕೆ ಏನೇನು ಇದ್ದುವು? ಮಲ್ಲಿಗಿಳಿ ಏನು ಹೇಳಿರಬಹುದು? ನಿಮಗೆ ಗೊತ್ತಿದೆ, ಹೇಳಿ. ಏನೆಲ್ಲ ಇತ್ತು ಮದುವೆಯ ಊಟಕ್ಕೆ? ಮಲ್ಲಿಗಿಳಿ ಎದುರಿನಲ್ಲಿ ಬರಿಬೇಕು, ಅನ್ನ, ಸಾರು, ಪಲ್ಯ, ಬಾಳೆಹಣ್ಣು, ಪಾಯಸ. ಅನ್ನ, ಸಾರು, ಪಲ್ಯ, ಬಾಳೆಹಣ್ಣು, ಪಾಯಸ. ಈ ರೀತಿಯಾಗಿ ನೀವು ಬರೆಯಬೇಕು. ಬರೆದ ಮೇಲೆ ಅಧ್ಯಾಪಕರಿಗೆ ತೋರಿಸಬೇಕು. ಇದನ್ನು ನಿಮ್ಮ ಬರೆಯುವ ಪುಸ್ತಕದಲ್ಲಿಯೂ ಬರೆಯಬೇಕು. ಮಲ್ಲಿಗಿಳಿ ಮತ್ತು ಶಬಾನ ಮಾತನಾಡಿದಂತಹ ಈ ಸಂಭಾಷಣೆಯನ್ನು ನಿಮ್ಮ ಬರೆಯುವ ಪುಸ್ತಕದಲ್ಲಿಯೂ ಚಂದ ಮಾಡಿ ಬರೆಯಬೇಕು. ಆಮೇಲೆ ನಿಮ್ಮ ಗೆಳೆಯರೊಂದಿಗೆ ಸೇರಿ ನೀವು ಈ ಸಂಭಾಷಣೆಯನ್ನು ಅಭಿನಯಿಸಬೇಕು. ಅದನ್ನೂ ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ಒಬ್ಬರು ಮಲ್ಲಿಗಿಳಿ, ಇನ್ನೊಬ್ಬರು ಶಬಾನ ಆಗಿ ಸಂಭಾಷಣೆಯನ್ನು ಪರಸ್ಪರ ಹೇಳಿಕೊಂಡು ಚಂದವಾಗಿ ಅಭಿನಯಿಸಬೇಕು. ಅಭಿನಯಿಸ್ತೀರಲ್ಲ? ತಿಂಡಿಗಳು ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟ ಅಲ್ವಾ? ತಿಂಡಿಗಳು, ಬೇರೆ ಬೇರೆ ಥರದ ತಿಂಡಿಗಳಿವೆ. ನಾವು ಬೆಳಗ್ಗೆ ತಿನ್ನುವ ತಿಂಡಿಗಳು ಇರಬಹುದು, ಅಥವಾ ಸಿಹಿ ತಿಂಡಿಗಳಿರಬಹುದು, ಆಮೇಲೆ ಖಾರದ ತಿಂಡಿಗಳಿರಬಹುದು, ಬೇಕರಿಯಲ್ಲಿ ಸಿಗುವಂತಹ ತಿಂಡಿಗಳಿರಬಹುದು. ಇಷ್ಟ ಅಲ್ವಾ? ಎಲ್ಲರಿಗೂ, ಮಕ್ಕಳಿಗೂ ಬೇಕರಿ ತಿಂಡಿಗಳು ಅಂತ ಹೇಳಿದರೆ ತುಂಬ ಇಷ್ಟ, ಹೌದಲ್ವಾ? ಈಗ ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ಪದ್ಯ ಇದೆ, ಅದನ್ನೊಮ್ಮೆ ನೋಡಿ. ತರತರದ ತಿಂಡಿಗಳು. ಪದ್ಯದ ಹೆಸರು ತರತರದ ತಿಂಡಿಗಳು. ಪದ್ಯವನ್ನೊಮ್ಮೆ ನಾವು ಓದೋಣ. ಓದಿದಾಗ ಈ ಪದ್ಯದಲ್ಲಿ ಯಾವೆಲ್ಲ ತಿಂಡಿಗಳಿವೆ, ಹೇಗಿರುವ ತಿಂಡಿಗಳಿವೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಓದುವಾಗ ಗಮನಿಸಿ, ಆಮೇಲೆ ನೀವು ಕೂಡ ಇದನ್ನು ಓದಬೇಕು. ತರತರದ ತಿಂಡಿಗಳು: ದೋಸೆ, ಚಪಾತಿ, ಉರುಟುರುಟು, ಚಕ್ಕುಲಿ, ಹೋಳಿಗೆ, ಉರುಟುರುಟು, ಹಳದಿಯ ಬಣ್ಣದ ಲಾಡು, ಜಿಲೇಬಿ, ಬಾಯೊಳಗಿಟ್ಟರೆ ಸಿಹಿ ಸಿಹಿಯು, ಖಾರದ ತಿಂಡಿ, ಕರಿದ ಸಮೋಸ, ತಿನ್ನಲು ರುಚಿ ರುಚಿ ಮೆಣಸಿನ ಬಜ್ಜಿ, ಸೇಮಿಗೆ ಇಡ್ಲಿ, ಪತ್ರೊಡೆ ಕಡುಬು. ಆಹಾ, ತರತರ ತಿಂಡಿಗಳು. ಹೇಗೆ? ಇನ್ನೊಮ್ಮೆ ಓದೋಣವಾ?
ದೋಸೆ ಚಪಾತಿ ಉರುಟುರುಟು, ಚಕ್ಕುಲಿ ಹೋಳಿಗೆ ಉರುಟುರುಟು, ಹಳದಿಯ ಬಣ್ಣದ ಲಾಡು ಜಿಲೇಬಿ, ಬಾಯೊಳಗಿಟ್ಟರೆ ಸಿಹಿ ಸಿಹಿಯು, ಖಾರದ ತಿಂಡಿ ಕರಿದ ಸಮೋಸ, ತಿನ್ನಲು ರುಚಿ ರುಚಿ ಮೆಣಸಿನ ಬಜ್ಜಿ, ಸೇಮಿಗೆ ಇಡ್ಲಿ ಪತ್ರೊಡೆ ಕಡುಬು, ಆಹಾ ತರ ತರ ತಿಂಡಿಗಳು. ಓದಿದ್ರಲ್ಲ? ಇನ್ನು ನೀವು ಮನೆಯಲ್ಲಿ ಇನ್ನೊಮ್ಮೆ ಗಟ್ಟಿಯಾಗಿ ಓದಬೇಕು. ತರತರದ ತಿಂಡಿಗಳು ಪದ್ಯವನ್ನು ಓದಿದ್ದೇವೆ, ಆದರೆ ಪದ್ಯವನ್ನು ನಾವೊಮ್ಮೆ ಹಾಡೋಣ, ಜೊತೆಗೆ ನೀವು ಹಾಡಬೇಕು. ದೋಸೆ ಚಪಾತಿ ಉರುಟುರುಟು, ಚಕ್ಕುಲಿ ಹೋಳಿಗೆ ಉರುಟುರುಟು, ದೋಸೆ ಚಪಾತಿ ಉರುಟುರುಟು, ಚಕ್ಕುಲಿ ಹೋಳಿಗೆ ಉರುಟುರುಟು, ಹಳದಿಯ ಬಣ್ಣದ ಲಾಡು ಜಿಲೇಬಿ, ಹಳದಿಯ ಬಣ್ಣದ ಲಾಡು ಜಿಲೇಬಿ, ಬಾಯೊಳಗಿಟ್ಟರೆ ಸಿಹಿ ಸಿಹಿಯು, ಹಳದಿಯ ಬಣ್ಣದ ಲಾಡು ಜಿಲೇಬಿ, ಬಾಯೊಳಗಿಟ್ಟರೆ ಸಿಹಿ ಸಿಹಿಯು, ಖಾರದ ತಿಂಡಿ ಕರಿದ ಸಮೋಸ, ಖಾರದ ತಿಂಡಿ ಕರಿದ ಸಮೋಸ, ತಿನ್ನಲು ರುಚಿ ರುಚಿ ಮೆಣಸಿನ ಬಜ್ಜಿ, ತಿನ್ನಲು ರುಚಿ ರುಚಿ ಮೆಣಸಿನ ಬಜ್ಜಿ, ಸೇಮಿಗೆ ಇಡ್ಲಿ ಪತ್ರೊಡೆ ಕಡುಬು, ಸೇಮಿಗೆ ಇಡ್ಲಿ ಪತ್ರೊಡೆ ಕಡುಬು, ಆಹಾ ತರ ತರ ತಿಂಡಿಗಳು, ಆಹಾ ತರ ತರ ತಿಂಡಿಗಳು. ಪದ್ಯವನ್ನು ನೀವು ಕೂಡ ಇನ್ನೂ ಚಂದವಾಗಿ ಹಾಡಿ ಅಧ್ಯಾಪಕರಿಗೆ ತೋರಿಸಿ. ಈ ಪದ್ಯದಲ್ಲಿರುವಂತಹ ತಿಂಡಿಗಳು ಯಾವುದೆಲ್ಲ ಗುರುತಿಸಬಹುದಾ? ಎಲ್ಲರೂ ಪೆನ್ಸಿಲನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಇಲ್ಲಿರುವಂತಹ ತಿಂಡಿಗಳು ಯಾವುದೆಲ್ಲ ಅಂತ ಹೇಳಿ ಗುರುತಿಸಬೇಕು. ಗುರುತಿಸಿ ಆದ ಮೇಲೆ ನಿಮ್ಮ ಬರೆಯುವ ಪುಸ್ತಕದಲ್ಲಿ ಬರೆಯಬೇಕು. ಮೊದಲಿಗೆ ಗುರುತಿಸಿ ಹೇಳುವಾಗ ನೀವು ತಿಂಡಿಗಳ ಹೆಸರನ್ನು ಗುರುತಿಸಬೇಕು. ದೋಸೆ, ಚಪಾತಿ, ಚಕ್ಕುಲಿ, ಹೋಳಿಗೆ, ಲಾಡು, ಸಮೋಸ, ಸೇಮಿಗೆ, ಇಡ್ಲಿ, ಪತ್ರೊಡೆ, ಕಡುಬು. ಗುರುತಿಸಿದ್ರಲ್ಲ? ತಿಂಡಿಗಳ ಹೆಸರನ್ನೆಲ್ಲ ಗುರುತಿಸಿರಬಹುದು. ಇಲ್ಲಿರುವಂತಹ ಈ ಎಲ್ಲ ತಿಂಡಿಗಳು ಒಂದೇ ರೀತಿಯಾದಂತಹ ತಿಂಡಿಗಳ? ರುಚಿಯಲ್ಲಿ ಒಂದೇ ರೀತಿಯಾಗಿದೆಯಾ ಎಲ್ಲ ತಿಂಡಿಗಳು? ದೋಸೆ ಇದೆ, ಚಪಾತಿ. ದೋಸೆ ಮತ್ತು ಚಪಾತಿ ನೋಡಲು ಒಂದೇ ರೀತಿಯಾ? ನೋಡಲು ಉರುಟಾಗಿದೆ. ಬಣ್ಣದಲ್ಲಿ ಬೇರೆ ಬೇರೆ ಬಣ್ಣಗಳಿರುವಂತಹ ತಿಂಡಿಗಳು, ಹೌದಲ್ವಾ? ದೋಸೆಯನ್ನು ಯಾವುದರಿಂದ ಮಾಡ್ತಾರೆ ಗೊತ್ತಾ ಯಾರಿಗಾದರೂ? ಅಕ್ಕಿಯಿಂದ ಮಾಡ್ತಾರೆ. ಆದರೆ ಚಪಾತಿಯನ್ನು ಗೋಧಿ ಹುಡಿಯಿಂದ ಚಪಾತಿಯನ್ನು ಮಾಡ್ತಾರೆ. ಮಾಡುವಂತಹ ದೋಸೆಯ ಮತ್ತು ಚಪಾತಿಯ ಆಕಾರ ಒಂದೇ, ಉರುಟಾಗಿರ್ತದೆ, ಆದರೆ ರುಚಿಯಲ್ಲಿ ವ್ಯತ್ಯಾಸವಾಗಿರ್ತದೆ. ಆಮೇಲೆ ಚಕ್ಕುಲಿ ರುಚಿಯಾಗಿರ್ತದಲ್ವಾ? ನಾವು ತಿನ್ನುವಾಗ ಕುರುಕುರು ಅಂತ ಹೇಳಿ ಶಬ್ದ ಕೇಳ್ತದೆ. ಆಮೇಲೆ ಹೋಳಿಗೆ ಸಿಹಿಯಾದಂತಹ ಒಂದು ತಿಂಡಿ, ಬಹಳ ರುಚಿಯಾಗಿರುವಂತಹ ಸಿಹಿಯಾಗಿರುವಂತಹ ತಿಂಡಿ. ಹೋಳಿಗೆಯ ಬಣ್ಣ ಗೊತ್ತಲ್ಲ? ಆಮೇಲೆ ಲಾಡು, ಜಿಲೇಬಿ ಒಂದೇ ರೀತಿಯಾದಂತಹ ಬಣ್ಣಗಳು, ಹಳದಿ ಬಣ್ಣಗಳು, ರುಚಿಯೂ ಒಂದೇ ರೀತಿಯಾಗಿದೆ. ಆಮೇಲೆ ಯಾವ ತಿಂಡಿ ಇದೆ ಇಲ್ಲಿ? ಸಮೋಸ ಇದೆ, ಇಡ್ಲಿ ಇದೆ,
ಪತ್ರೊಡೆ ಇದೆ. ಎಲ್ಲ ತಿಂಡಿಗಳನ್ನು ನೀವು ನೋಡಿರಬಹುದು, ತಿಂಡಿಗಳನ್ನು ತಿಂದಿರಲೂಬಹುದು. ಈ ಪದ್ಯದಲ್ಲಿ ಹೇಳಿರುವಂತಹ ಎಲ್ಲ ತಿಂಡಿಗಳನ್ನು ನೀವು ತಿಂದಿರಬಹುದು. ಹೌದಲ್ಲ? ನಿಮಗಿಷ್ಟವಾದಂತಹ ತಿಂಡಿ ಯಾವುದು ಈ ಪದ್ಯದಲ್ಲಿ? ಹೇಳಿ, ನಿಮಗಿಷ್ಟವಾದಂತಹ ತಿಂಡಿ ಯಾವುದು? ಎಲ್ಲರಿಗೂ ಎಲ್ಲ ತಿಂಡಿ ಇಷ್ಟವಾ? ಇಲ್ಲ. ಕೆಲವರಿಗೆ ಎಣ್ಣೆಯಲ್ಲಿ ಮಾಡುವಂತಹ ಕುರುಗುರು ತಿಂಡಿ ಇಷ್ಟ, ಕೆಲವರಿಗೆ ಸಿಹಿ ತಿಂಡಿ ಅಂತ ಹೇಳಿದರೆ ತುಂಬ ಇಷ್ಟ, ಕೆಲವರಿಗೆ ಖಾರದ ತಿಂಡಿ ಅಂತ ಹೇಳಿದರೆ ಇಷ್ಟ ಆಗಬಹುದು. ತಿಂಡಿಗಳಲ್ಲಿ ಹಲವು ಥರದ ತಿಂಡಿಗಳಿವೆ. ಬಣ್ಣದಲ್ಲಿ ಆಗಿರಬಹುದು, ರುಚಿಯಲ್ಲಿ ಆಗಿರಬಹುದು, ಆಕಾರದಲ್ಲಿ ಆಗಿರಬಹುದು, ಪರಿಮಳ ಅಲ್ವಾ? ಕೆಲವೊಂದು ತಿಂಡಿಗಳನ್ನು ಮಾಡುವಾಗಲೇ ಘಮ ಘಮ ಅಂತ ಹೇಳಿ ನಮಗೆ ಪರಿಮಳ ಬರ್ತದೆ. ಹಾಗೆ ಹಲವು ಥರದ ಪರಿಮಳದ ರುಚಿಯಾದ ಬಣ್ಣದ ತಿಂಡಿಗಳನ್ನು ನಾವು ನೋಡಿದ್ದೇವೆ, ಕೆಲವೊಂದನ್ನು ನಾವು ತಿಂದಿದ್ದೇವೆ. ಪದ್ಯದಲ್ಲಿ ಯಾವೆಲ್ಲ ತಿಂಡಿಗಳು ಇದೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಇದಲ್ಲದೆ ಬೇರೆ ತಿಂಡಿಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು. ನಿಮ್ಮ ಮನೆಯಲ್ಲಿ ಮಾಡುವ ತಿಂಡಿಗಳಾಗಿರ್ಬೋದು, ಅಥವಾ ನೀವು ಹೋಟೆಲುಗಳಲ್ಲೋ ಬೇಕರಿಗಳಲ್ಲೋ ತಿಂಡಿಗಳನ್ನು ನೋಡಿರಬಹುದು. ಅವುಗಳ ಹೆಸರನ್ನು ಈಗ ನೀವು ಹೇಳಬೇಕು. ತಿಂಡಿಗಳ ಹೆಸರನ್ನು ನೀವು ಹೇಳಬೇಕು. ಕೆಲವೊಂದು ತಿಂಡಿಗಳ ಹೆಸರು ಇಲ್ಲಿ ಇದೆ ನೋಡಿ. ಬಾಕಿ ಉಳಿದ ತಿಂಡಿಗಳ ಹೆಸರನ್ನು ನೀವು ಸೇರಿಸಬೇಕು. ನೋಡೋಣ ಯಾವೆಲ್ಲ ತಿಂಡಿಗಳು. ಇಡ್ಲಿ, ಕಡುಬು, ಪೂರಿ, ಸೇಮಿಗೆ, ಪರೋಟ, ಮಸಾಲೆ ದೋಸೆ, ಬಿಸ್ಕೆಟ್, ಹಲ್ವಾ, ಗೋಳಿ ಬಜೆ, ಬನ್ಸ್, ಚಟ್ಟಂಬಡೆ, ವಡೆ, ಕೇಕ್. ಯಾವುದೆಲ್ಲ ಇನ್ನೊಮ್ಮೆ ನೋಡಿ. ಇಡ್ಲಿ, ಕಡುಬು, ಪೂರಿ, ಸೇಮಿಗೆ, ಪರೋಟ, ಮಸಾಲೆ ದೋಸೆ, ಬಿಸ್ಕೆಟ್, ಹಲ್ವಾ, ಗೋಳಿ ಬಜೆ, ಬನ್ಸ್, ಚಟ್ಟಂಬಡೆ, ವಡೆ, ಕೇಕ್. ಇನ್ನು ಕೆಲವೊಂದು ತಿಂಡಿಗಳ ಹೆಸರನ್ನು ನೀವು ಸೇರಿಸಿ ಬರೆಯಬೇಕು. ಇದು ಕೂಡ ನಿಮ್ಮ ಬರೆಯುವ ಪುಸ್ತಕದಲ್ಲಿಯೇ ನಿಧಾನವಾಗಿ ಚಂದ ಮಾಡಿ ಬರೆಯಿರಿ. ಒಂದು 2 ಅಥವಾ 3 ತಿಂಡಿಗಳ ಹೆಸರನ್ನು ನೀವು ಸೇರಿಸಿ ಬರೆಯಬೇಕು. ಇನ್ನು ನೀವು ಪಾಠ ಪುಸ್ತಕವನ್ನೊಮ್ಮೆ ನೋಡಿ. ಪಾಠ ಪುಸ್ತಕದಲ್ಲಿ ಒಂದು ಚಟುವಟಿಕೆ ಇದೆ, ವರ್ಗೀಕರಿಸುವಂತಹ ಒಂದು ಚಟುವಟಿಕೆ. 3 ಕೋಣೆಗಳು ಇದೆ. ತಿಂಡಿಗಳು, ಸಿಹಿ ತಿಂಡಿಗಳು, ಎಣ್ಣೆ ತಿಂಡಿಗಳು ಅಂತ ಹೇಳುವಂತಹ 3 ಕೋಣೆಗಳು ಇದೆ. ಆ 3 ಕೋಣೆಗಳಲ್ಲಿ ಪದ್ಯವನ್ನು ನೋಡಿಕೊಂಡು ನೀವು ಪೂರ್ತಿಗೊಳಿಸಬೇಕು. ತಿಂಡಿಗಳ ಹೆಸರು, ಎಲ್ಲ ತಿಂಡಿಗಳ ಹೆಸರನ್ನು ನಾವು ಮೊದಲೊಮ್ಮೆ ಬರೆದಿದ್ದೇವೆ. ಬರೆಯುವ ಪುಸ್ತಕದಲ್ಲಿ ತಿಂಡಿಗಳ ಹೆಸರನ್ನು 1ನೇ ಕೋಣೆಯಲ್ಲಿ ತಿಂಡಿಗಳ ಹೆಸರನ್ನು ಬರೆಯಬೇಕು. 2ನೇ ಕೋಣೆಯಲ್ಲಿ ಸಿಹಿ ತಿಂಡಿಗಳ ಹೆಸರನ್ನು ಬರೆಯಬೇಕು. 2ನೇ ಕೋಣೆಯಲ್ಲಿ ಸಿಹಿ ತಿಂಡಿಗಳು. 3ನೇ ಕೋಣೆಯಲ್ಲಿ ಎಣ್ಣೆ ತಿಂಡಿಗಳು ಯಾವುದು ಅಂತ ಹೇಳಿ ಬರೆಯಬೇಕು. ಒಂದೊಂದು ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಬಾಕಿ ಉಳಿದದ್ದನ್ನು ನೀವು ಬರೆಯಬೇಕು. ಸಿಹಿಯಾಗಿರುವ ತಿಂಡಿಗಳು ಯಾವುದು ಅಂತ ಹೇಳಿ 2ನೇ ಕೋಣೆಯಲ್ಲಿ, 3ನೇ ಕೋಣೆಯಲ್ಲಿ ಎಣ್ಣೆಯಲ್ಲಿ ಮಾಡುವಂತಹ ತಿಂಡಿಗಳು ಯಾವುದು ಅಂತ ಹೇಳಿ ನೀವು ಬರೆಯಬೇಕು. ಅಕ್ಕನದ್ದೋ ಅಣ್ಣನದ್ದೋ ಅಥವಾ ಅಮ್ಮನದ್ದೋ ಸಹಾಯವನ್ನು ಪಡೆದುಕೊಂಡು ಈ ಚಟುವಟಿಕೆಯನ್ನು ನೀವು ಪೂರ್ತಿಗೊಳಿಸಬೇಕು. ಇನ್ನು ನಿಮಗೊಂದು ಸಣ್ಣ ಮನೆ ಕೆಲಸವೂ ಇದೆ. ಅವಸರ ಮಾಡಿ ನಿಧಾನವಾಗಿ ಮನೆ ಕೆಲಸವನ್ನು ಪೂರ್ತಿಗೊಳಿಸಿ. ಇಲ್ಲಿ ಕೆಲವೊಂದು ತಿಂಡಿಗಳ ಚಿತ್ರಗಳು ಇದೆ, ಅದರ ಹೆಸರೂ ಇದೆ. ತಿಂಡಿಗಳ ಚಿತ್ರವೂ ಇದೆ, ಅದರ ಹೆಸರು ಕೂಡ ಇದೆ. ನೀವು ಅದನ್ನು ಈ 2 ಕೋಣೆಗಳಲ್ಲಾಗಿ ವರ್ಗೀಕರಿಸಿ ಬರಿಬೇಕು. ಸಿಹಿ ತಿಂಡಿಗಳು ಮತ್ತು ಎಣ್ಣೆ ತಿಂಡಿಗಳು ಅಂತ ಹೇಳಿ ನೀವು ವರ್ಗೀಕರಿಸಿ ಬರಿಬೇಕು. ತಿಂಡಿಗಳು ಯಾವುದು ಅಂತ ನಿಮಗೆ ನೋಡುವಾಗ ಗೊತ್ತಾಗ್ತದೆ. ಅದರಲ್ಲಿ ಸಿಹಿ ತಿಂಡಿ ಯಾವುದು ಮತ್ತು ಎಣ್ಣೆ ತಿಂಡಿ ಯಾವುದು ಅಂತ ಹೇಳಿ ನೋಡಿಕೊಂಡು
ಈ 2 ಪೆಟ್ಟಿಗೆಯೊಳಗೆ ಬರೆಯಬೇಕು. ಸಿಹಿ ತಿಂಡಿಯ ಪೆಟ್ಟಿಗೆ ಮತ್ತೊಂದು ಎಣ್ಣೆ ತಿಂಡಿಯ ಪೆಟ್ಟಿಗೆ ಅಂತ ಇದೆ, ಅದರೊಳಗೆ ನೀವು ಬರೀಬೇಕು. ಬರೆದು ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ಬೇರೆ ಬೇರೆ ತಿಂಡಿಗಳು ನಿಮಗೆ ಗೊತ್ತಿದೆ, ನೀವು ಹೆಚ್ಚಿನ ತಿಂಡಿಗಳನ್ನು ತಿಂದಿರಬಹುದು, ರುಚಿಯೂ ಗೊತ್ತಿದೆ, ಬಣ್ಣವೂ ನಿಮಗೆ ಗೊತ್ತಿದೆ. ಬಹಳ ಖುಷಿಯಿಂದ ಈ ಚಟುವಟಿಕೆಯನ್ನು ಪೂರ್ತಿಗೊಳಿಸ್ತೀರಿ ಅಂದ್ಕೊಳ್ತೇನೆ. ಇಲ್ಲಿಗೆ ಇಂದಿನ ತರಗತಿ ಮುಕ್ತಾಯಗೊಳಿಸ್ತೇನೆ. ನಮಸ್ತೆ.